ಮಲ್ಲಪ್ಪ, ನಾ ಬರ್ತೀನಿ. ಆತು. ರೊಕ್ಕ ಏನಾರ ಬೇಕನ? ಇದು ತಗೋ. ಬರ್ತೀನಿ ಮಲ್ಲಪ್ಪ. ಆತು, ನೀ ಹೋಗು. ನಿನ್ ಜೋಳದ ಬುಟ್ಟಿನ ನಾ ಇಕ್ಕಟ್ ಮನೆ ಹತ್ರ ತಂದು ಕೊಡ್ತೀನಿ. ಬೇಡ್ರಿ, ಯಾರ ನೋಡಿದ್ರಿ ಏನಂತ. ನಾ ಬರಕ್ಕಾಗಿಲ್ಲ ಅಂದ್ರೆ ಓಣ್ಯಾಗ ಯಾವ್ದಾರು ಹುಡುಗರು ಕೈಯಾಗ ಕೊಟ್ಟು ಕಳಿಸ್ತೀನಿ ಹೇಳು. ನೀ ಹೋಗು. ಹ್ಞೂ ರೀ. ಛೇ, ಇವನು ಯಾಕೆ ಹಿಂಗೆ ಮಾಡಾಕತ್ತಾನ? ಇವನು ಇಷ್ಟು ಹೊಲಸದಾನಂತ ನನಗೆ ನೆನೆಸ್ಕೊಂಡ್ರೆ ಹೊಲಸು ಅನ್ಸಾತೈತೆ ನನಗೆ. ನಾ ಹೇಳಿದ್ರೆ ಕೇಳ್ತಾನ? ನಾ ಅವನಿಗಿನ್ನ ಸಣ್ಣಕ್ಕೆದಾನಿ, ಅವ್ನು ನನ್ನ ಮಾತು ಹೆಂಗೆ ಕೇಳ್ತಾನ? ಛೀ, ಆ ಪ್ರೇಮಕ್ಕನಿಗಾದ್ರೂ ಬುದ್ಧಿ ಬೇಡ. ಸಿ, ಇವ್ ಮಾಡಿದ ಪ್ರೀತಿನ ಹೆಂಗಿಟ್ಟು ದೌಡ್ ಮಾರಿತಾನ? ನನಗಂತೂ ಇದಕ್ಕೇನು ಮಾಡಲಿ? ಇಲ್ಲ, ಅವನು ಒಂದ್ಸರಿ ನಾನು ನೇರ ಹೋಗಿ ಕೇಳ್ತೀನಿ. ನೀ ಮಾಡ್ತಿರೋದು ಸರಿ ಇಲ್ಲ ಅಂತ ನಾನೇ ಹೇಳ್ತೀನಿ ಅವನಿಗೆ. ಕೇಳಲ್ಲ ಅನಿಸ್ತೈತಿ ಅವನು. ಇರಲಿ, ಅವ್ ಕೇಳಲಿ ಬಿಡಲಿ, ನಾ ಮಾತ್ರ ಅವ್ನಿಗೆ ಹೇಳ್ದೆ ಬಿಡೋದೇ ಇಲ್ಲ. ನೀ ಮಾಡೋದು ಒಂದು ಸ್ವಲ್ಪನೂ ಸರಿ ಇಲ್ಲ ಅಂತ. ಇದನ್ನ ಮನ್ಯಾಗ ಯಾರಿಗಾರು ಹೇಳಿದ್ರೆ ಸುಮ್ಮನೆ ನನ್ನ ಬಗ್ಗೆ ಹಡ್ಕೊಂಡು ಕುಂದಿರ್ತಾರೆ. ಯಾರಿಗೂ ಹೇಳೋದು ಬೇಡ. ಇನ್ನೊಂದು ಸರಿ ಅವನ್ನ ಪಕ್ಕ ಹಿಡಿತೀನಿ, ಹಿಡಿದು ಸರಿಯಾಗಿ ಹೇಳ್ತೀನಿ ಅವ್ನು. ಈಗ ಬಂದ್ರಿ, ಬರ್ರಿ ಬರ್ರಿ, ಕೈಕಾಲು ತೊಳ್ಕೊಂಡು ಬರ್ರಿ. ಪಾಠ ಅದಿರ್ಲಿ, ಕಮಲಿಯಲ್ಲಿ ಕಾಣವಲ್ಲ. ಅದಾಡ್ರಿ, ಇಲ್ಲೇ ಹಿಂದಿನ ಮನೆಗೆ ಹೋಗಿ ಕೂತಿದ್ಲ, ಅಲ್ಲೇ ಇರ್ಬೇಕು. ಮತ್ತೆ ಅಕ್ಕಿನ ಉಣ್ಣಾಕ ಕರಿ, ಊಟ ಮಾಡೋನು. ಅಯ್ಯ ಬರ್ರಿ, ನಿಮ್ಮ ಮಗಳ ಆಗ್ಲೇ ಉಂಡು ಕೂತಾಳ. ನಾನು ನಿಮಗೆ ಪಾಠ ಇಡ್ತೀನಿ, ದೊಡ್ಡ ಕಾಲು ತೊಳ್ಕೊಂಡು ಬರ್ರಿ. ಉಂಡು ಬಿಟ್ಲಾ? ಆಕೆ ಉಂಡಾಳ, ಆಕೆ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ, ನೀವು ಬರ್ರಿ. ಸರಿ ಸರಿ, ದೊಡ್ಡ ತಾಟ ಹಾಕು ಬರ್ತೀನಿ. ನಿಂಗವಕ್ಕ, ನಿಂಗವಕ್ಕ, ವಾವ್ ಸಂಜೆ ಬಾರ್ಲೆ, ಬಂದೆ ಬಾ. ಹಾ ಇಲ್ಲ ಕೂತಿರ್ತೀನಿ, ಬಾ. ಎಲ್ಲಿಗೆ ಹೀರೋಯಿನಿ ಕೋಮಲಿ ಕಾಣವಲ್ಲ? ಯಾವ ಮೂಲೆ ಕೂತಾಳೋ ಏನಿ ಮನಿ? ಯವ್ವ ಟೌನಂತ ಮನಿ ತುಂಬ ಕಂಬನ ಅದ. ಯಾವ ಕಂಬದಿಂದ ನಿಂತಿದ್ದು ಕಾಣಲಿ ಮನೆ. ಸರ್ಜಿ ಬಂದೆನ್ಲೆ, ಒಂದು 5 ನಿಮಿಷ ಇರಾಲೆ, ನಿಮ್ಮ ಅಣ್ಣಗೆ ಊಟ ಕೊಡಾಕತ್ತೀನಿ, ಊಟಕ್ಕೆ ಇಟ್ಟಕ್ಕೆ ಬರ್ತೀನಿ. ಏ ಅಡ್ಡಿ ಇಲ್ಲ ನಿಂಗವಕ್ಕ, ಅಣ್ಣಗೆ ಊಟ ಕೊಟ್ಟು ನೀನು ಉಂಡು ಆರಾಮಾಗೆ ಬಾ, ಏನು ಚಿಂತಿಲ್ಲ. ಪ್ರೇಮಿಗೂ ಬರಾಕ್ ಹೇಳೀನಿ, ಪ್ರೇಮಿನೂ ಬರ್ತಾ. ಇನ್ನೇನು ಬರೋ ಹೊತ್ತೆ ಕುಂದರ, ಒಂದು 5 ಮಿನಿಟ್ ಚಾ ಕುಡಿತೇನೆ, ಚಾ ಮಾಡ್ಲೇನು? ಏ ಬೇಡವಾ, ನಾನು ಈಗ ಉಣ್ಕೊಂಬಂದೇನೆ, ಬೇಕಾದ್ರೆ ಇಕ್ಕಟ್ ಮಾಡಿಸ್ಕೊತೀನಿ. ಹೋಗು, ಅಣ್ಣ ತಾಟಿಟ್ಟು ಬಂದೇನ, ಏನು ಬೇಕು ಕೇಳಿ ಹೋಗು. ಬನ್ನಿ ನಿಂಗವಕ್ಕ, ನಿಂಗವಕ್ಕ. ನಾಚಕಲಾಡಿ ಪ್ರೇಮಿ ಬಂದ ಅನಿಸ್ತೈತಿ. ನಿಂಗವಕ್ಕ, ನಿಂಗವಕ್ಕ, ಪ್ರೇಮಿ ಬಾರ್ಲಿ. ನಿಂಗವಕ್ಕಿಲ್ಲನ? ನಿಂಗವಕ್ಕ ಅದಾಳ. ನೀ ಈ ನಮೂನಿ ನಾಜುಕಾಗಿ ಕರೆದ್ರೆ ಅಕ್ಕಿಗೆ ಕೇಳಿಸ್ಬೇಕು. ಒಟ್ಟು ಗಂಟ್ಲ ಎತ್ತಿರಿಸಿ ಜೋರ್ ಧ್ವನಿ ಮಾಡಿ ನಿಂಗವಕ್ಕ ಅಂದ್ರೆ ಬರ್ತಾಳಕ್ಕಿ. ಏನ್ಲೆ ಸರ್ಜಿ, ಎಷ್ಟು ಬಾಯಿ ಮಾಡ್ತಿ? ನನ್ನ ದನಿ ಇರೋದ ಅಷ್ಟೈತಿ. ಬೇಡಾಡಿ ಸೋಮೂಡು. ಆತು ಬಾರವ, ನಿನ್ನ ದನಿ ಏನು ನಿಂಗವಕ್ಕ ಕೇಳಿಲ್ಲ, ನನ್ನ ಇಲ್ಲೇ ಕುಂದ್ರಿಸೋಗ. ನೀನು ಬಂದು ಇಲ್ಲೇ ಕುಂದ್ರತ್ತ ಹೇಳ್ಯಾಳು, ಕುಕ್ಕುರು ಬಡಿ. ಅಂದಂಗ ನೀನು ಗಂಡ ಸತ್ತ ಮ್ಯಾಗ ನಿನ್ನ ಜೀವನ ಭಾಳ ಕಷ್ಟ ಆಗೈತನ್ಲಿ ಪ್ರೇಮಿ. ಕೇಳ್ತೀನ ಸರ್ಜಿ, 2 ಮಕ್ಕಳಿಗೆ ಸಾಲಿ, ಊಟ, ಬಟ್ಟಿ, ಮತ್ತು ಅದ್ರಾಗ ನಮ್ಮ ಅತ್ತಿ ಸಾಕ್ಬೇಕು. ನಮ್ದು ಒಂದು ಮನ್ಯಾಗ ಭಾಳ ಹೈರಾಣ ಐತಿವ. ಹಂಗಾರೆ ಊರಾಗ ಏಸ್ ಮನೆ ಕೆಲಸ ಹಿಡ್ದಿ? ಇನ್ಯಾರ್ದು ದೇಸಾರ್ದು ಒಂದು ಹೋಗ್ತೀನಿ, ಬಿಟ್ರೆ ಪಾಟೀಲರ್ದು ಅಷ್ಟು ಹೋಗ್ತೀನಿ. ಇನ್ಯಾರ್ದು ಹೋಗಲ್ಲ. ಮತ್ತು ಅವಾಗವಾಗ ಮಲ್ಲಪ್ಪರ ಹೊಲಕ್ಕೆ ಹೋಗ್ತೀನಿ ಅಷ್ಟೆ. ಈ ನಡುವ ಮಲ್ಲಪ್ಪನ ಹೊಲಕ್ಕೆ ಹೋಗೋದು ಭಾಳ ಆಗೈತೆ ಅಂತೇಳಿ ನನಗೂ ಬಂತು ಸುದ್ದಿ. ಹಾಗೇನಿಲ್ಲವ, ಏನಾರ ಕೆಲಸ ಇದ್ರೆ ಹೊಲದ ಕಡೆ ಬರಾಕ್ ಹೇಳಿರ್ತಾನ, ಅವಾಗ ಹೋಗಿ ಮುಗಿಸಿ ಬಂದಿರ್ತೀನಿ ಅಷ್ಟೆ. ಹೌದತ್ ಕೆಲಸ ಇದ್ರು ಇಲ್ಲ ಅಂದ್ರು ನೀ ಹೊಲದ ಕಡೆ ಹೋಗಿರ್ತಿ ಅಂತ ನಂಗೆ ಅಂದ್ರೆ. ಕೆಲಸ ಇಲ್ಲ ಅಂದ್ರೆ ಏನಿಲ್ವಾ, ಏನಾರ ನೀರಾವರಿ ಎಲ್ಲ ಅವ್ರದ್ದು ಇರತಾವು, ಸಪ್ಪಿ ಪೆಂಡಿ ಕಟ್ಟಾವು ಇರ್ತಾವು, ಕಳೆ ಇರ್ತೈತಿ. ಅದು ಏನಿಲ್ಲ ಅಂದ್ರೆ ಹೂವರ ಬಿಡಿಸಾವು ಇರ್ತಾವು, ಅದಕ್ಕಂತಂದು ಹೋಗಿರ್ತೀನಿ ಸರ್ಜಿ. ನನಗೆ ಲಾಗ್ನಾಗಿನ ನಿನಗೆ ಗಂಡಿಲ್ಲ, ಏನೇನು ನಡೆಸ್ತಿರೋ ಹೊಸದಾಗ ಯಾರು ಇವತ್ತು. ಇರ್ಲಿ ಬಿಡವ, ನಾ ಏನು ಹಂಗೇನು ಕೆಡ್ದಾಗ ಹೇಳಿಲ್ಲ. ನೀ ಅವಾಗವಾಗ ಒಟ್ಟು ಮಲ್ಲಪ್ಪನ ಹೊಲಕ್ಕೆ ಭಾಳ ಹೊಕ್ಕಿ ಅಂತಂದ್ರೆ ಮಂದಿ, ಅದಕ್ಕೆ ಕೇಳಿದೆ. ಅಂದಂಗೆ ಈಗ ನಿಂಗವಕ್ಕ ನೀನು ಏನು ಕೆಲಸ ಕರೆದ? ಏನು ಕೆಲಸ ಗೊತ್ತಿಲ್ಲ ಸರೋಜಿ, ಮಧ್ಯಾಹ್ನ ಕಡೆ ಖಾಲಿ ಇದ್ರೆ ಬಾ ಅಂತಂದ್ಲ, ಅದಕ್ಕೆ ಪಾಟೀಲರ್ ಮನ್ಯಾಗ ಕೆಲಸ ಮುಗಿಸ್ಕೊಂಡು ಈ ಕಡೆಗೆ ಬಂದೆ. ಖಾಲಿ ಇದೀನಿ ಹಂಗಾರೆ ಈಗ? ಪಾಟೀಲರ್ ಮನೆ ಆತಂದ್ರೆ ಖಾಲಿನೇ ಇರ್ತೀನಿ. ಪಾಟೀಲರ್ ಮನ್ಯಾಗ ಉಂಡ ಬಂದೇನಾ? ಪಾಟೀಲರ್ ದಿನ ಮಧ್ಯಾಹ್ನ ಅವ್ರ ಮನ್ಯಾಗ ಊಟ ಕೊಡ್ತಾರೆ. ಚಲೋ ಆಯ್ತು ಬಿಡಿ. ಅಂದಂಗೆ ನಿನ್ನ ಗಂಡನ ದವಾಖಾನಿಗೆ ಸಾಲ ಮಾಡಿದ್ದೀನು, ನಿನ್ನ ಸಾಲ ಭಾಳ ಇರ್ಬೇಕನ? ಇನ್ನೂ 50,000 ಐತಿ, ಪಾಟೀಲ್ರ ಹತ್ರ ಇಸ್ಕೊಂಡಿದ್ದು, ಮುಟ್ಟಿಸ್ಬೇಕು. ಇರಲಿ, ಅದಾಗ ಒಂದು ತಡೆ ಕೊಡು ಅಂತಂದಾರ, ಒಂದು ಇಟ್ಟಿಟ್ಟ ಪಗಾರದ ಮುರ್ಕೋತ ಬರಾತೀನಿ. ಏನು ಬಿಡವ, ಪಾಟೀಲರು ದೇಸಾಯರು ಬಡ್ಡಿಲ್ದಂಗೆ ನಿನಗೆ ಸಾಲ ಕೊಡ್ತಾರ, ನೀನು ಅನೂತನೂ ಹಿಡಿತಾರ, ಅದಕ್ಕೆ ಬಾಳೆ ಬಚ್ಚೆ ಆಗೈತಿ. ಹ್ಞೂನ್ವಾ, ಯಾವುದು ಪುಣ್ಯ ಇತ್ತ, ಒಟ್ಟು ಅನೂತನೂ ಕೇಳ್ತಾರ, ಒಂದಿಟ್ಟು ಬಡ್ಡಿಗೂ ಏನು ಹಿಡಿಯಂಗಿಲ್ಲ, ಅಸಲು ಅಟ್ಟು ಇಸ್ಕೋತಾರೆ, ಅದಕ್ಕೆ ಕೊಟ್ಟಾಟ ಇಸ್ಕೋತಾರೆ.
ಇರ್ಲಿ ಬಿಡು. ಊಟ ಆತಿರನ್ ಬೇ? ಆಗೈತಣ್ಣ. ಏನ್ ಪ್ರೇಮವ, ಹುಡುಗರು ಆರಾಮದವ? ಹ್ಞೂ ರೀ ಅಣ್ಣ, ಆರಾಮದಾರ್ರಿ. ಆತಾತ್. ರಿಂಗಿ ಇರ್ಗೊಟ್ಟು ಏನಾರ ತಿನ್ನಾಕ ಮಾಡ್ಕೊಡು, ಒಂದು ಚಾ ಮಾಡ್ಕೊಡು, ನಾ ಬರ್ತೀನಿ. ಆತ್ರಿ, ಮಾಡ್ಕೊಡ್ತೀನಿ. ನಾ ಬರ್ತೀನಿ. ಪ್ರೇಮಿ ಬರ್ಲಿ, ಊಟ ಮಾಡ್ಬಾ. ಇಲ್ಲಿಂಗವಕ್ಕ ಅಲ್ಲೇ ಪಾಟೀಲರ ಮನ್ಯಾಗ ಉಂಡು ಬಂದೇನಿ. ಅದ ಮಧ್ಯಾಹ್ನ ಗಡಿಸಿ ಬಾ ಅಂದಿದ್ದಲ್ಲ, ಅದಕ್ಕೆ ಏನಂತ ಕೇಳಾಕ್ ಬಂದೆ. ಅದಲ್ಲೇ ಪ್ರೇಮಿ, ಏನಾರ ಕೆಲಸ ಇದ್ರೆ ಹೇಳಕ್ಕ, ನಾ ಬರ್ತೀನಿ ಅಂದಿದ್ದಲ್ಲ, ಅದಕ್ಕೆ ಒಂದಿಟ್ಟು ಕೆಲಸ ಇತ್ತ ಕರೆದೆ. ನಿಂಗವಕ್ಕ ಕೆಲಸ ಐತಂತ ನನ್ನೂ ಕರ್ದಿ, ಈಗಿನ ಏನ್ ಕೆಲಸ ಕರ್ದಿ ಹಂಗಾರ? ಲೇ ಸರೋಜಿ, ಎಷ್ಟು ಬಾಯ್ ಮಾಡ್ತಿಲಿ, ಇಬ್ರು ಮಾಡಿದ್ರೆ ಕೆಲಸ ಮುಗಿದಿರಟೈತ್ ನಮ್ಮ ಮನ್ಯಾಗ. ನೀ ಏನ್ ಟೆನ್ಷನ್ ತಗೋಬೇಡ, ನಿನಗೂ ಕೆಲಸ ಕೊಡ್ತೀನಿ. ಮಾತು ಹೇಳು, ಏನೈತಿ ಹೇಳಕ್ಕ ಕೆಲಸ? ಆದ್ರೆ ನಾನು ಮುಂಜಾನೆ ಬರಕಾಗೋದಿಲ್ಲಕ್ಕ, ಮಧ್ಯಾಹ್ನ ಪಾಟೀಲ್ರ ಮನೆ ಕೆಲಸ ಮುಗಿಸ್ಕೊಂಡೇ ಬರ್ತೀನಿ. ಆತ, ನನಗೆ ಗೊತ್ತೈತಿ ನೀ ಪಾಟೀಲ್ರ ಮನೆ ಕೆಲಸಕ್ಕೂ ಹೋಗ್ತಿದಿ, ಹಂಗ ದೇಸಾರ ಮನಿದ, ಹಂಗ ನಮ್ಮ ಮಲ್ಲಪ್ಪರ ಮನೆ ಕೆಲಸಕ್ಕೂ ಹೋಗಿ ಅನ್ನೋದು ಗೊತ್ತೈತಿ. ಅವೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಗಡಿಸೇನ ಬಾ, ದಿನ ಒಂದು ತಡೆ ಮಾಡೋಣ್ರಿ. ಆತ ಹೇಳಕ್ಕ. ಏನ್ ಕೆಲಸ ಹೇಳು? ಏನ್ ಕೆಲಸ ಇಲ್ಲ, ಮನಿದೆ. ಮತ್ತೆ ನವರಾತ್ರಿ ಬಂತ, ಮತ್ತೆ ಪಿತೃಪಕ್ಷ, ನಾವು ಹಿರಿಯರ ಹಬ್ಬ ಮಾಡ್ತೀವಿ, ಮನ್ಯಾಗ ದೀಪ ಹಾಕ್ತೀವಿ. ಅದಕ್ಕೆ ಇದು ಓಟು ಮನೆ ಸಾರಿಸ್ಬೇಕು ನೋಡ್ಲಿ. ದಿನ ಒಂದಿಟ್ಟು ಸಾರಿಸಿದ್ರೆ ಅಲ್ಲಿಗೆ ಬಂದು ಹತ್ತತೆ. ಅದಕ್ಕೆ ಒಂದಿಟ್ಟು ಮನೆ ಹಸನ್ ಮಾಡೋಣ ಬರ್ತೀರನ ಅಂತೇಳಿ ಕರೆದೆ. ನಿಂಗ ವರ್ಷ ವರ್ಷ ನಿಮ್ಮ ಮನೆ ಹಸನ್ ಮಾಡ್ಕೊಡೋದು ನಾನ ಅಲ್ಲನು? ಸರ್ ನೀನ ಮಾಡ್ಕೊಡ್ತಿದ್ದೆ. ಮತ್ತೆ ಈ ಸಲಿಗೆ ನನಗ ನಿನಗೆ ಇಬ್ಬರಿಗೆ ಭಾಳ ಆಕತಿ. ಈ ಸಲಿಗೆ ಅಟ್ಲ ಮ್ಯಾಗಿನು ಹೊಸ ಹಿತ್ತಾಳಿ ಸಾಮಾನ ಮತ್ತೆ ತಾಮ್ರ ಸಾಮಾನ ಅದ ದೊಡ್ಡ ದೊಡ್ಡ ಹಂಡೆ, ಅವೆಲ್ಲ ತಿಕ್ಕಾಕತ್ರೆ ನಮ್ಮಿಬ್ಬರಿಗೆ ಹೈರಾಣ ಆಕತ್ತೆ. ಅದಕ್ಕೆ ಪ್ರೇಮಿಗೂ ಹೇಳಿದ್ದೆ. ಇರ್ಲಿ ಹೇಳ. ಅದಕ್ಕೆ ಇವತ್ತಿಂದನ ಶುರು ಮಾಡ್ಬಿಡೇನ್ರಿ. ಇವತ್ತು ಏಟಕ್ಕತ್ತಿ ಸಂಜಿನಾಗ 4-5 ಮಟ ಮಾಡೋಣ್ರಿ. ಮೊದಲ ಅಟ್ಟ ಸ್ವಚ್ಛ ಮಾಡ್ಕೊಂಡ್ಬಿಡೇನ್ರಿ, ಮ್ಯಾಗಿಂದ ಓಟು ನಾಗೊಂದು ಎಲ್ಲ ಹಸನ್ ಮಾಡ್ಕೊಂಡು ಈ ಕಡೆ ಬಂದ್ರೆ ಈ ಕಡೆದು ಓಟು ಕಂಬ ಗಿಂಬ ಒರೆಸ್ಕೊಂಡು ಕಂಬಕ್ಕೆಲ್ಲ ಪೇಂಟ್ ಹೊಡಿಸ್ಬೇಕು. ಹಸನ್ ಮಾಡ್ಕೊಟ್ರೆ ಪೇಂಟ್ ಹೊಡ್ಕೊತಾರಂತವ್ರು. ಈಗೇನಿಂಗವತ್ತೆ ಅಟ್ಲ ಸ್ವಚ್ಛ ಮಾಡ್ಬೇಕು ಇವತ್ತು, ಹೋದಲ್ಲ? ಅಟ್ಟಲ್ದ ಮೇಲೆ ಭಾಳ ಸಾಮಾನು ಅದಾವಲೇ ಸರ್ಜಿ, ಅವು ಓಸು ತೆಗೆದು ಮತ್ತೆ ಹಸನ್ ಮಾಡಿ ಹೊಳ್ಳಿ ಅಲ್ಲೇ ಇಡ್ಬೇಕು ತಿಕ್ಕಿ ಅವನು. ನಿಂಗವಕ್ಕ ಇವತ್ತು ಓಸು ತೆಗೆದು ಹಸನ್ ಮಾಡೋಣ. ನಾಳೆ ಮುಂಜಾನೆ ನಾ ದೌಡ ಬರ್ತೀನಿ ನಾಷ್ಟ ಮಾಡೋದಕ್ಕಿನ ಓಸು ತಿಕ್ಕಿಟ್ಟು ಬಿಡೋಣ. ನಾಷ್ಟ ಏನು ಮಾಡ್ಕೊಳಕ್ ಹೋಗ್ಬೇಡ, ಇಲ್ಲೇ ಬಾ, ಇಲ್ಲೇ ನಾಷ್ಟ ಮಾಡ್ಬತ್ತಿ. ನಾಳೆಯಿಂದ ಓಸು ತಿಕ್ಕೋ ನಿಂತು ಬಿಡ. ನೀವು ಓಸು ತಿಕ್ಕೊಡು, ನಾ ತೊಳಿತೀನಿ. ಪ್ರೇಮಿ ನಿನ್ನ ಕೆಲಸ ಮುಗಿಸ್ಕೊಂಡು ನಿಮ್ಮ ಮಧ್ಯಾಹ್ನ ಗಡಿಸಿ ಬಾರ್ಲಿ, ಮತ್ತೆ ಏನಾರು ಬೇರೆ ಇದ್ರೆ ಮಾಡೋಣ. ಆತ ಹೇಳಕ್ಕ. ಬರ್ರಿ ಈಗ ಅಟ್ಲದಿಂದನ ಸುರು ಹಚ್ಕೊಳ್ಳೋಣ. ಮತ್ತೆ ಏನಾರ ತಿಂತೀರನ ಮಾಡ್ಕೊಡ್ಲೇನ? ತಿಂದು ಚಾ ಕುಡಿದೇನೋ ಹಿಡಿತೀರನ ಕೆಲಸ? ಬೇಡ ನಿಂಗವಕ್ಕ, ಈಗ ಉಂಡು ಬಂದೆ. ಎಲ್ಲ ಕೆಲಸ ಮುಗಿದ ಮ್ಯಾಗ ಚಲೋತ್ನೆ ತೋಸಿದವಲಕ್ಕಿ ಹಚ್ಚಿ ಕಮ್ಮಗ ಹಾಲು ಹಾಕಿ ಚಾ ಮಾಡ್ಬಿಡು. ಹೋದಿಲ್ಲ ಏನ್ ಭಾಗ್ಯ, ಬಾ ಮಾಡ್ಕೊಡ್ತೀನಂತ. ಬರ್ರಿ ಅಟ್ಲ ಕಡೆಗೆ ಹೋಗ್ಬಿಡೋಣ. ಬಾರ್ಲೇ ಪ್ರೇಮಿ. ಕಮಲಿ. ಇವ ಇಲ್ಲೇನ್ ಮಾಡತ್ತಿ? ಯಾಕ ನಾ ಇಲ್ಲಿ ನಿಂದ್ರದು ತಪ್ಪ ನಿನಗ? ನಾ ಎಲ್ಲಿ ಹಂಗನ್ಯ? ಅಲ್ಲ ಇಲ್ಲಿ ಏನ್ ಮಾಡಕತ್ತಿ ಬಂದು ಅಂತಂದು ಸುಮ್ ನಿಂತಿದ್ದು. ಮನಿ ಬಿಟ್ಟು ಎಲ್ಲೂ ಹೊರಗೂ ಹೋಗಂಗಿಲ್ಲ ನಿನಗ. ಮನೆಯಾಗಿದ್ರೆ ಇಲ್ಲಿ ಯಾಕೆ ನಿಂತಿ, ಅಲ್ಲಿ ಯಾಕೆ ನಿಂತಿ? ಆತಾತು, ಮನೆ ಸ್ವಚ್ಛ ಮಾಡೋದೈತಿ. ಇವ್ರನ್ನ ಅಟ್ಲ ಸ್ವಚ್ಛ ಮಾಡ್ಸೋಣ ಅಂತಂದು ಕರ್ಕೊಂಡ್ ಬಂದೇನಿ. ಹೋಗು, ಒಂದಿಟ್ಟು ಇವ್ರಿಗೆ ನಾಷ್ಟಾನು ಚಾಕು ರೆಡಿ ಮಾಡಿ ಹೋಗು. ಮಾಡ್ತೀನಿ. ಸರ್ಜಿ ಇಲ್ಲಿ ಬಾನಿ, ಅಲ್ಲಿ ನಾಗೊಂದಿನಾಗು ಸಾಮಾನು ಅದಾವು, ನೀ ತೆಗಿ ಬಾ. ಪ್ರೇಮಿ ನೀ ಇಲ್ಲಿ ಅಟ್ಲ ಮೇಲೆ ಹೋಗು. ಏನ ಪರೀಕ್ಷೆಗೆನ ಓದ್ಕೊಳಕತ್ತ ಸೂಟಿ ಕೊಡ್ತಾರತ್ತಲ್ಲ, ಸಾಧ್ಯ ಖರೇನ? ಬುಧವಾರದಿಂದ ಓದ್ಕೊಳಕತ್ತ ಸೂಟಿ ಕೊಡಾಕತ್ತಾರ. ಆತಾತು, ಊರಾಗ ಭಾಳ ಅಡ್ಡಾಡಕ್ ಹೋಗ್ಬೇಡ. ಗಂಡ್ಮಕ್ಳು ಈ ಊರಾಗ ಸರಿ ಇಲ್ಲ, ಸುಮಾರು ಅದಾವ. ಓದ್ಕೊಳ್ಳೋದು ಅಟ್ಟ ಮಾಡಿ ಸಾರಿ ಸೂಟಿ ಕೊಟ್ಟ ಮ್ಯಾಗ ಈಕಿ ನನಗೆ ಹೇಳಕ್ ಬರ್ತಾ ಆಮೇಲೆ ವಿಚಾರಿಸ್ಕೊತೀನಿ ತಡಿ. ಪ್ರೇಮಕ್ಕ. ಏನು ಕಮಲವ? ಏನು ಪ್ರೇಮಕ್ಕ, ನಿನ್ನ ಮಕ್ಳು ಆರಾಮದಾರನ? ಕಮಲವ ಆರಾಮದಾರ. ನಿನ್ನ ಗಂಡು ಹೋದ್ಮ್ಯಾಗ ನಿನಗೆ ಹರಾಹುರಿ ಆಗೈತೇನ? ಹಂಗೆ ಯಾಕಂತೀವ ಕಮಲವ? ನಾಗೇನು ಅಂತ ಹರಾಹುರಿ ಮಾಡೀನಿ? ಅಲ್ಲ ಈ ನಡುವನಿ. ಆತು ಹೊಕ್ಕನಂತ ಹೇಳೇನಿ, ಎಟ್ ಒದರ್ತಿ? ಹೇಳ್ಬೇಕು ಅನ್ನೋಟೊತ್ತಿಗೆ ಬಂದು ಓಡಾಡ್ ಅಂದಂಗ. ಪ್ರೇಮಿ ಹೇಳೋದು ಮರ್ತ್ ನೋಡು. ನೋಡು, ನಿನಗೆ ಏನಾರ ಕಾಳು ಕಡಿ ಬೇಕಾಗಿತ್ತಂದ್ರೆ ನನ್ನ ಹತ್ರ ಕೇಳು, ನಾ ಕೊಡ್ತೀನಿ. ಕಂಡಿಲ್ಲ ಅಂತ ಹೇಳಿ ಏನೋ ಟೆನ್ಷನ್ ತಗೊಳಕ್ ಹೋಗ್ಬೇಡ. ಒಂಟಿ ಹೆಣ್ಮಕ್ಳು ಜೀವನ ಮಾಡೋದು ಎಷ್ಟು ಕಷ್ಟ ಐತೆ ಅಂತ ನನಗೂ ಗೊತ್ತೈತಿ. ಅದಕ್ಕೆ ನೋಡು, ನಾವಿಬ್ಬರೇ ಮಾಡ್ಕೊಂಡ್ರೆ ಕೆಲಸ ಮುಗೀತಿತ್ತು. ನಿನ್ಗೊಂದಿಟ್ಟು ಕೂಲಿ ಸಿಗ್ತೈತಿ ಅಂತೇಳಿ ನಿನಗೂ ಕರೆದೆ. ಬಂದ ದಿನ 1-2 ತಾಸು ಮಾಡಿಕೊಟ್ಟು ಹೋಗ್ಬಿಡ, ನಿನಗೂ ಒಟ್ಟು ಅನುಕೂಲ ಆಗ್ತೈತಿ. ನಮ್ದು ಕೆಲಸ ದೌಡ್ ಮುಗಿತೈತಿ. ನಿನಗೇನಾರ ಬೇಕಾದ್ರೆ ಬಾಯ್ ಬಿಟ್ಟು ಕೇಳ್ತ ಬಾ. ಆತಕ್ಕ. ನಿಮ್ಮ ಅಣ್ಣಂತೂ ಯಾವಾಗಲೂ ನೀನು ಸುದ್ದಿನ ಮಾತಾಡ್ತಾನೆ. ಸಣ್ಣ ವಯಸ್ಸಿಗೆ ಗಂಡನ ಕಳ್ಕೊಂಡಾಳ, ಹೆಣ್ಮಗಳ ತ್ರಾಸು ಜಗ್ಗ ಐತಿ ನಿಂಗಿ, ಆ ಹೆಣ್ಮಗಳಿಗೆ ಏನೋ ಒಂದಿಟ್ಟು ಕೇಳಿದ್ರೆ ಕೊಡ್ತ ಬಾ ಅಂತ ಹೇಳ್ತಿರ್ತಾನೆ. ನನಗ ನೋಡ್ ಪ್ರೇಮಿ, ನನಗ ಕೆಲಸನ ಭಾಳ ಆಗ್ಬಿಡ್ತಾವ. ಈ ಮನೆ ಒಂದು ದೊಡ್ಡದಾಗ್ತೈತಿ, ಹಸನ ಮಾಡೋದ್ರಾಗ ಜಲಮ ಸಾಕಾಗ್ಬಿಡ್ತೈತವ. ಹಾಗಾಗಿ ಇದೊಂದು ನಮ್ಮ ಕಮಲಿ ಏನೇನೇನು ಮಾಡಲ್ಲ. ಮನ್ಯಾಗ ಇರೋಂಗಿಲ್ಲ. ಸೂಟಿ ಬಂದ್ರತ್ತು ನಾನ ಒಬ್ಬಕ್ಕೆ ಮಾಡೋದು. ನಿಮ್ಮ ಮನೆ ಕಡೆ ಬರ್ಬೇಕಂದ್ರೆ ಒಟ್ಟ ಆಗವಲ್ದು ಪ್ರೇಮಿ. ಇರ್ಲಿ ಹೇಳಕ್ಕ, ನಿಮ್ಮಂಥ ಸಾವುಕಾರ ಮಂದಿ ನಮ್ಮನ್ನ ಇಟ್ಟು ಕರೆದು ಮಾತಾಡ್ಸೋದ ದೊಡ್ಡದು, ಇಟ್ಟು ಕೇಳೋದ ದೊಡ್ಡದು. ನೀವು ನಮ್ಮ ಮನೆಗೆ ಬರ್ತೀರಾ? ನಮ್ಮಂಥ ಅದೃಷ್ಟನ ಯಾರದಿಲ್ಲ ಬಿಡಕ್ಕ. ಇರ್ಲಿ, ಏನು ಶ್ರೀಮಂತ್ರಿ ಏನು ಬಡವರು, ಸತ್ತಾಗ ಏನು ತೊಗೊಂಡು ಹೋಗೋದೈತಿ. ಹಾಗೆಲ್ಲ ಏನೋ ವಿಚಾರ ಮಾಡಕ್ಕೆ ಹೋಗ್ಬೇಡ. ನಿನಗೆ ಏನಾರ ಸಮಸ್ಯೆ ಬಂದ್ರೆ ಕೇಳ್ತ ಬಾ. ಆತಕ್ಕ.
ಆತ ನೀ ಹೋಗಿ ಅಟ್ಲ ಸ್ವಚ್ಛ ಮಾಡು. ಈಕಿ ಬಿಡಾಡಿ ಸರೋಜಿ ಒಟ್ಟ ಕೆಲಸ ಒಗತ್ತಿ ಮಾಡಲ್ಲ. ನಾಕಿ ಹಿಂಬಾಲ ನಾನು ನಿಂದಿರ್ತೇನೆ ನೋಡ್ರಿ. ನೀ ಹೋಗು.